ದಾಖಲೆ ಬರೆದ ಕೊಪ್ಪಳದ ಗವಿಸಿದ್ದೇಶ್ವರ ದಾಸೋಹ 20 ಲಕ್ಷಕ್ಕೂ ಅಧಿಕ ಭಕ್ತರಿಂದ ಪ್ರಸಾದ ಸೇವನೆ. ಅದು ದಕ್ಷಿಣ ಭಾರತದ ಕುಂಭಮೇಳ ಎಂದು ಹೆಸರಾದ ಜಾತ್ರೆ ಕಣ್ರಿ. ಆ ಜಾತ್ರೆಯ ರಥೋತ್ಸವ ನೋಡಲು ಲಕ್ಷ ಲಕ್ಷ ಜನ ಸೇರ್ತಾರೆ. ಆ ಜಾತ್ರೆಯಲ್ಲಿ ರಥೋತ್ಸವ ನೋಡೋದೇ ಒಂದು ಭಾಗ್ಯ. ಆ ಜಾತ್ರೆಯ ಇನ್ನೊಂದು ವಿಶೇಷ ಅಂದ್ರೆ ದಾಸೋಹ. ಆ ಜಾತ್ರೆಯಲ್ಲಿ ನಡೆಯುವ ಮಹಾದಾಸೋಹಕ್ಕೆ ತನ್ನದೇ ಆದ ವೈಶಿಷ್ಟ್ಯವಿದೆ. ಈ ಬಾರಿ ದಾಸೋಹ ದಾಖಲೆ ಬರೆದಿದೆ. ಒಂದೇ ಜಾತ್ರೆಯಲ್ಲಿ ಸುಮಾರು 20 ಲಕ್ಷಕ್ಕೂ ಅಧಿಕ ಭಕ್ತರು ದಾಸೋಹದಲ್ಲಿ ಪ್ರಸಾದ ಸೇವನೆ ಮಾಡಿದ್ದಾರೆ. ಇದು ಆ ಜಾತ್ರೆಯ ದಾಸೋಹಕ್ಕೆ ಕೊನೆಯ ದಿನದಿಂದ ಭಕ್ತರಿಗೆ ಸಿಕ್ಕಿದ್ದು ಗೋಧಿ ಹುಗ್ಗಿ. ಕೊನೆಯ ದಿನದ ದಾಸೋಹಕ್ಕೆ ಅಲ್ಲಿ ಸಿದ್ಧವಾಗಿದ್ದು ಬರೋಬ್ಬರಿ 85 ಕ್ವಿಂಟಲ್ ಗೋಧಿ ಹುಗ್ಗಿ ಕಣ್ರಿ. ಹೌದು, ಒಂದೆಡೆ ಕುಪ್ಪರ್ಗಿಯಲ್ಲಿ ರೆಡಿಯಾಗಿರುವ ಗೋಧಿ ಹುಗ್ಗೆ, ಇನ್ನೊಂದು ಕಡೆ ದಾಸೋಹದಲ್ಲಿ ಅಪಾರ ಸಂಖ್ಯೆಯಲ್ಲಿ ಬಂದಿರುವ ಭಕ್ತ ಸಾಗರ. ಭಕ್ತರಿಗೆ ಗೋಧಿ ಹುಗ್ಗಿ ನೀಡುತ್ತಿರುವ ಸೇವಕರು, ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೊಪ್ಪಳದಲ್ಲಿ. ಹದಿನೆಂಟು ದಿನ ನಡೆದ ಮಹಾದಾಸೋಹಕ್ಕೆ ಭವ್ಯ ತೆರೆ. ಹುಗ್ಗಿ ಜೊತೆ ಏನೆಲ್ಲ ಜನರಿಗೆ ಸಿಕ್ತು ಗೊತ್ತಾ? ಕೊಪ್ಪಳದ ಗವಿಮಠ ಜಾತ್ರೆಗೆ ಹಾಗೂ ಮಹಾದಾಸೋಹಕ್ಕೂ ಇಂದು ಕೊನೆಯ ದಿನ. ಗವಿಮಠದ ರಥೋತ್ಸವ ಹಿನ್ನೆಲೆಯಲ್ಲಿ ಈ ಬಾರಿ 18 ದಿನಗಳ ಕಾಲ ಗವಿಮಠದಲ್ಲಿ ದಾಸೋಹ ಏರ್ಪಡಿಸಲಾಗಿತ್ತು. ಈ ಬಾರಿಯ ದಾಸೋಹ ದಾಖಲೆ ಬರೆದಿದೆ. ಗವಿಮಠ ಅಂದ್ರೆ ಅದು ಅನ್ನ, ಅಕ್ಷರ, ಆಧ್ಯಾತ್ಮದಕ್ಕೆ ಹೆಸರಾಗಿದೆ. ಗವಿಮಠದ ಜಾತ್ರೆ ಅಂದ್ರೆ ಅಲ್ಲಿ ನಡೆಯುವ ದಾಸೋಹದ ಕೊನೆಯ ದಿನವಾಗಿದ್ದರಿಂದ ಗವಿಮಠಕ್ಕೆ ಬಂದ ಭಕ್ತರಿಗೆ ಗೋಧಿ ಹುಗ್ಗಿಯನ್ನ ಸವಿದು ಖುಷಿ ಪಟ್ಟಿದ್ದಾರೆ. ಅದು ಬರೋಬ್ಬರಿ 85 ಕ್ವಿಂಟಾಲ್ ಕಣ್ರಿ. ನಿನ್ನೆ ಮಧ್ಯರಾತ್ರಿಯಿಂದಲೇ ಗೋಧಿ ಹುಗ್ಗಿ ತಯಾರಿಸಲಾಗ್ತಿತ್ತು. ಸುಮಾರು 8 ಕೊಪ್ಪರಿಕೆಯಲ್ಲಿ ಗೋಧಿ ಹುಗ್ಗಿ ರೆಡಿ ಮಾಡಲಾಗಿತ್ತು. 50 ಕ್ವಿಂಟಾಲ್ ಬೆಲ್ಲ, 25 ಕ್ವಿಂಟಾಲ್ ಗೋಧಿ, ದ್ರಾಕ್ಷಿ, ಗೋಡಂಬಿ, ಕೊಬ್ಬರಿ ಬಳಸಿ ಗೋಧಿ ಹುಗ್ಗಿಯನ್ನ ನೂರಾರು ಬಾಣಸಿಗರು ತಯಾರಿಸಿದ್ದು ವಿಶೇಷವಾಗಿತ್ತು. ಈ ಒಂದು ಜಾತ್ರೆಯಲ್ಲಿ ದಿನಾಂಕ 1/1/2026ರಿಂದ 18/1/2026ವರೆಗೆ ಇಲ್ಲೇ ಮಹಾಪ್ರಸಾದ ಜರುಗುತ್ತದೆ. ನಾಳೆಯಿಂದ ನಿತ್ಯ ದಾಸೋಹಕ್ಕೆ ನಾವು ಪ್ರಸಾದ ವ್ಯವಸ್ಥೆಯಲ್ಲಿ ಅಲ್ಲಿ ಕಲ್ಪಿಸಿಕೊಡಲಾಗುತ್ತದೆ. ಈ ಒಂದು ಜಾತ್ರೆಯಲ್ಲಿ ಸುಮಾರು 18ರಿಂದ 20 ಲಕ್ಷ ರೊಟ್ಟಿ, ಒಂದು 14ರಿಂದ 1500 ಕ್ವಿಂಟಲ್ ಅಕ್ಕಿ, ಸಾವಿರಾರು ಕ್ವಿಂಟಲ್ ಸಿಹಿ ಹಾಗೂ ಇತರೆ ತರಕಾರಿಗಳು, ದವಸ ಧಾನ್ಯಗಳು, ಬೇಳೆಕಾಳು ಅಥವಾ ಇತರೆ ಎಲ್ಲ ಪದಾರ್ಥಗಳು ಗಂಟೆ ಇಲ್ಲೇ ಖರ್ಚು ಮಾಡಿದ್ದು ನಾವು ಸ್ಮರಿಸಬೇಕಾಗುತ್ತೆ. ಈ ಬಾರಿ ಕೊಪ್ಪಳದ ಗವಿಮಠದಲ್ಲಿ ಜಾತ್ರೆಗೂ ಮೊದಲೇ 5 ದಿನ ದಾಸೋಹ ಆರಂಭವಾಗಿತ್ತು. ಜನವರಿ 5ರಂದು ರಥೋತ್ಸವ ಇದ್ರೆ 1ನೇ ತಾರೀಕನಂದು ದಾಸೋಹಕ್ಕೆ ಚಾಲನೆ ನೀಡಲಾಗಿತ್ತು. ಈ ಬಾರಿ ದಾಸೋಹದಲ್ಲಿ ಅನೇಕ ಸಿಹಿ ಖಾದ್ಯಗಳು ಭಕ್ತರಿಗೆ ಖುಷಿ ನೀಡಿದ್ವು. ಅದರಲ್ಲಿ ಪ್ರಮುಖವಾಗಿ ಮೈಸೂರು ಪಾಕ್, ಜಿಲೇಬಿ, ರವೆ ಉಂಡಿ, ಶೇಂಗಾ ಹೋಳಿಗೆ, ಬೇಸನ್ ಉಂಡೆ ಹೀಗೆ ನಾನಾ ತರದ ಸಿಹಿ ಖಾದ್ಯಗಳು ನೀಡಲಾಯಿತು. ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಬಂದ ಭಕ್ತರು ಗವಿಮಠದ ದಾಸೋಹ ಭವನದಲ್ಲಿ ಗೋಧಿ ಹುಗ್ಗಿ ರುಚಿ ಸವಿದ್ರು. ಇನ್ನು ಈ ಬಾರಿ ಗವಿಮಠದ ದಾಸೋಹ ದಾಖಲೆ ಬರೆದಿದೆ. ಈ ಬಾರಿ ದಾಸೋಹದಲ್ಲಿ ಸರಿಸುಮಾರು 20ರಿಂದ 30 ಲಕ್ಷ ಭಕ್ತರು ಪ್ರಸಾದ ಸೇವನೆ ಮಾಡಿದ್ದಾರಂತೆ. ಇನ್ನು ಗವಿಮಠಕ್ಕೆ 20 ಲಕ್ಷಕ್ಕೂ ಅಧಿಕ ರೊಟ್ಟಿಗಳನ್ನ ಭಕ್ತರು ತಂದುಕೊಟ್ಟಿದ್ದಾರೆ. ಇದುವರೆಗೂ ದಾಸೋಹದಲ್ಲಿ 1500 ಕ್ವಿಂಟಾಲ್ ಅಕ್ಕಿ ಬಳಕೆಯಾಗಿದೆ. ದಾಸೋಹದಲ್ಲಿ ಊಟ ಮಾಡಿದ ಭಕ್ತರು ನಾವು ಇಲ್ಲಿ ಹುಟ್ಟಿದ್ದೇ ಪುಣ್ಯ ಅಂತ ಹೇಳಿದ್ದು ಹೀಗೆ. 150 ಕ್ವಿಂಟಲ್ ಅನ್ನ ಮಾಡಿದ್ದೇವೆ. ಗೋಡಂಬಿ, ದ್ರಾಕ್ಷಿ, ಹಾಕಿದ್ದೇವೆ. ಬೆಲ್ಲ 150 ಕ್ವಿಂಟಲ್ ಬೆಲ್ಲ. ಆಮೇಲೆ ಎಲ್ಲರೂ ಮಾಡೋರು ಸಹಾಯ ಮಾಡಿದ್ದಾರೆ, ಎಲ್ಲ ಸಹಾಯ ಮಾಡಿದ್ದಾರೆ. ಒಳ್ಳೆ ಗೋಧಿ ಹುಗ್ಗಿ ಆಗಿದೆ. ಆಮೇಲೆ ಸಂಡಿಗೆ ಮಾಡಿದ್ದೇವೆ 5 ಲಕ್ಷ. ಮತ್ತು ಎಲ್ಲ ನಮ್ಮಲ್ಲಿ ಸ್ವೀಟ್ ಕೊಡ್ತಾರೆ, ಬಂದು ತಾವೇ ಮಾಡ್ತಾರೆ, ತಾವೇ ಹೋಗ್ತಾರೆ. ಒಟ್ಟಾರೆ ಕೊಪ್ಪಳದ ಗವಿಮಠದ ದಾಸೋಹಕ್ಕೆ ಇಂದು ವಿದ್ಯುಕ್ತವಾಗಿ ತೆರೆ ಬಿದ್ದಿದೆ. ನಿರಂತರ 18 ದಿನಗಳಿಂದ ನಡೆದ ದಾಸೋಹ ಹೊಸ ದಾಖಲೆ ಅಂತೂ ಬರೆದಿದೆ. ವರ್ಷದಿಂದ ವರ್ಷಕ್ಕೆ ಗವಿಮಠದ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತೇ ಇದೆ. ಯಾವುದೇ ಸಣ್ಣ ಪುಟ್ಟ ಲೋಪವಿಲ್ಲದೆ ಇಲ್ಲಿನ ದಾಸೋಹ ನಡೆದಿರುವುದು ಗವಿಸಿದ್ದನ ಶಕ್ತಿಗೆ ಸಾಕ್ಷಿಯಾಗಿದೆ. ಬಿಗ್ ಟಿವಿ ಕರ್ನಾಟಕ, ಕೊಪ್ಪಳ.
ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.